ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಚಟ್ನಿ ಪುಡಿ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಟ್ರಿಪ್ ಹೋದಾಗ ಚಪಾತಿ ಮಾಡ್ಕೊಂಡು ಈ ಥರ ಚಟ್ನಿ ಪುಡಿ ತೊಗೊಂಡೋದ್ರೆ ಎಷ್ಟು ದಿನ ತುಂಬ ಟೇಸ್ಟಿ ಇರುತ್ತೆ. ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಣಕೊಬ್ಬರಿ ಮತ್ತು ಒಂದು ಕಪ್ಪಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಅಳತೆಯಲ್ಲಿ ಬೇಕಾದರೂ ತೊಗೊಳ್ಳಿ. ಒಂದು ಸ್ವಲ್ಪ ಖಾರಕ್ಕೆ ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಕರ್ಬೇವಿನ ಸೊಪ್ಪು. ಇಲ್ಲಿ ಬ್ಯಾಡಗಿ ಮೆಣಸಿಕಾಯಿ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿ ಇರುತ್ತೆ ಬ್ಯಾಡಗಿ ಮೆಣಸಿಕಾಯಿ ಗುಂಟೂರು ತೊಗೊಂಡ್ರೆ. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡೆ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ನಾವು ಕಡಲೆಬೀಜನ ಚೆನ್ನಾಗಿ ಹುರ್ಕೋಬೇಕು. ನೀಟಾಗಿ ಮಧ್ಯಮ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವನ್ನ ಈ ಥರ ಎಲ್ಲ ನೀಟಾಗಿ ಹುರ್ಕೊಂಡ್ರೆ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕಡಲೆಬೀಜ ಎಲ್ಲ ನೀಟಾಗಿ ಹುರ್ಕೊಂಡು ಈ ಕಡೆ ತಟ್ಟೆಗೆ ಹಾಕ್ಕೊಂಡು ಇವಾಗ ಒಣಕೊಬ್ಬರಿ ಸಮೇತ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಡ, ನಾನು ಆಗಲೇ ಲೋ ಫ್ಲೇಮ್ಗೆ ಹಾಕ್ತೀನಿ. ಕೊಬ್ಬರಿ ಸ್ವಲ್ಪ ಪುಡಿ ಈ ಥರ ಅದು ಹೊಗೆ ಬರ್ತಾ ಇದೆ. ಅದು ಸ್ವಲ್ಪ ಹೊತ್ತು ರೋಸ್ಟ್ ಆದಾಗ ಅದನ್ನು ಸಮೇತ ಇನ್ನೊಂದು ಕಡಲೆಬೀಜ ಹಾಕ್ಕೊಂಡು ಅದೇ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ ಚಿಟಪಟ ಅಂದ ತಕ್ಷಣ ಈಗ ಖಾರಕ್ಕೆ ಬ್ಯಾಡಗಿ ಮೆಣಸಿಕಾಯಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಆಮೇಲೆ ಖಾರದ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಎಲ್ಲ ಬರೀ ಬ್ಯಾಡಗಿ ಗುಂಟೂರು ಹಾಕೊಂಡ್ರು ಕಲರು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಖಾರ ಇರಲಿ ಅಂತ ನಾನು ಖಾರದ ಮೆಣಸಿಕಾಯನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀಟಾಗಿ ಇವೆಲ್ಲ ಫೈನಾಗಿ ರೋಸ್ಟ್ ಆಗಬೇಕು. ಮೀಡಿಯಮ್ ಉರಿಲಿ, ಜಾಸ್ತಿ ಉರಿಟ್ಟು ಸಿಹಿ ಹೋಗಬಾರ್ದು. ಈ ಥರ ಮೀಡಿಯಮ್ ಉರಿಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಒಣ ಕರ್ಬೇವಿನ ಸೊಪ್ಪು ಇದ್ರೂ ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಮೆಣಸಿಕಾಯಿನ ಇಲ್ಲಿ ಫಸ್ಟ್ ಮೆಣಸಿಕಾಯಿ ಕೆಳಗಡೆ ಇರಬೇಕು ಜಾರಲ್ಲಿ ಯಾವಾಗ್ಲೂ. ಇಲ್ಲಾಂದರೆ ಅದು ಮೇಲೆ ಬಂದುಬಿಟ್ಟು ತರ್ತರಿಯಾಗಿರುತ್ತೆ. ಅದಷ್ಟೊಂದು ಇದಾಗಲ್ಲ, ಫೈನಾಗಿ ಪುಡಿ ಆಗಲ್ಲ. ಈ ಥರ ಫಸ್ಟ್ ಒಣಮೆಣ್ಸಿಕಾಯಿ ಹಾಕ್ಬಿಟ್ಟು ಅದ್ರ ಮೇಲೇ ಕಡಲೆಬೀಜ, ಕೊಬ್ಬರಿ ಇವೆಲ್ಲ ಜೀರಿಗೆ ಎಲ್ಲ ಹುರ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹುರ್ಕೊಂಡಿದ್ವಲ್ಲ ಅವನ್ನೂ ಹಾಕ್ಕೊತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಮಾಡಿ ನಾವು ಜಸ್ಟ್ ಇದನ್ನು ಪಲ್ಸ್ ಮಾಡ್ಕೊತ ಫಸ್ಟ್ ರುಬ್ಕೋಬೇಕು. ಒಂದೇ ಸತಿ ಮಿಕ್ಸಿ ತಿರುಗಿಬಿಟ್ರೆ ಮೆಣಸಿಕಾಯಿ ಆಗೇ ಇರುತ್ತೆ, ಕಡಲೆಬೀಜ ಆಗುತ್ತೆ. ಸ್ವಲ್ಪ ಪಲ್ಸ್ ಮಾಡ್ಕೊಂಡು ಈ ಥರ ಅರ್ಧ ಪೌಡ್ರ್ ಆದಮೇಲೆ ನಾವು ಒಂದೇ ಸತಿ ಮಿಕ್ಸಿ ತಿರುಗಿಬಿಟ್ರೆ ನೀಟಾಗಿ ಪೌಡ್ರ್ ಆಗುತ್ತೆ. ನೋಡಿ, ಈ ರೀತಿ ಆಗಿದೆ. ಈಗ ನೀಟಾಗಿ ಇಲ್ಲಿ ಬೌಲ್ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಒಂದು ತಿಂಗಳಿಟ್ರೂ ಕೆಡಲ್ಲ. ಇದು ಅಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.